ಎಲ್ಲರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ರೈತ ಬಾಂಧವರೇ. ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ನೀವು ಪ್ರತಿದಿನ ನಿಖರವಾದ ಮತ್ತು ಅತ್ಯಂತ ವೇಗವಾದ ಅಡಿಕೆ ಮಾರುಕಟ್ಟೆ ಧಾರಣೆಗಳನ್ನು ತಿಳಿದುಕೊಳ್ಳಲು ಬಯಸಿದರೆ ಈ ಕೂಡ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ನಿಮ್ಮ ಊರಿನ ಅಡಿಕೆ ಬೆಲೆ ಇನ್ನೂ ಎಷ್ಟು ಹೆಚ್ಚಾಗಬೇಕು ಎಂಬುದನ್ನು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಕರ್ನಾಟಕ ರಾಜ್ಯದಲ್ಲಿ ಅಡಿಕೆ ಕೇವಲ ಒಂದು ವಾಣಿಜ್ಯ ಬೆಳೆಯಲ್ಲ, ಅದು ಲಕ್ಷಾಂತರ ರೈತ ಕುಟುಂಬಗಳ ಆರ್ಥಿಕ ಜೀವನದ ಬೆನ್ನೆಲುಬಾಗಿದೆ. ಮಲೆನಾಡು, ಕರಾವಳಿ ಮತ್ತು ಬಯಲು ಸೀಮೆ ಕೇವಲ ಭಾಗಗಳಲ್ಲಿ ಅಡಿಕೆ ಕೃಷಿಯ ಪ್ರಮುಖ ಜೀವನೋಪಯೋಗವಾಗಿದ್ದು, ಅಡಿಕೆ ಮಾರುಕಟ್ಟೆಯು ಜಾಗತಿಕ ಮತ್ತು ದೇಶೀಯ ಬೇಡಿಕೆಗಳ ಮೇಲೆ ನಿರಂತರವಾಗಿ ಏರಿಳಿತ ಕಾಣುತ್ತಿದೆ. ರೈತರು ತಾವು ಕಷ್ಟಪಟ್ಟು ಬೆಳೆದ ಬೆಳೆಗೆ ಸೂಕ್ತ ಬೆಲೆ ಪಡೆಯಬೇಕಾದ ಪ್ರತಿದಿನದ ಮಾರುಕಟ್ಟೆ ದರಗಳನ್ನು ತಿಳಿದುಕೊಳ್ಳಲು ಅತ್ಯಗತ್ಯವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅಡಿಕೆ ದೇಶದಾದ್ಯಂತ ಉತ್ತಮ ಬೇಡಿಕೆ ಸೃಷ್ಟಿಯಾಗುತ್ತಿದೆ. ಉತ್ತರ ಭಾರತದ ರಾಜ್ಯಗಳಾದ ಗುಜರಾತ್, ರಾಜಸ್ಥಾನ್ ಮತ್ತು ಉತ್ತರ ಪ್ರದೇಶಂತಹ ಸುಪಾರಿ ಹಾಗೂ ಪಾನ್ ಮಸಾಲ ಉತ್ಪಾದನೆಗಳಿಗೆ ನಮ್ಮ ಕರ್ನಾಟಕದ ಅಡಿಕೆ ಮಾರುಕಟ್ಟೆಯ ಪ್ರಮುಖ ಕಚ್ಚಾ ವಸ್ತುವಾಗಿದೆ. ಅದು ಅಲ್ಲದೆ ಈ ಅಡಿಕೆಯು ಕೂಡ ಕ್ಯಾನ್ಸರ್ ರೋಗಿಗಳಿಗೆ ಉಪಯುಕ್ತವಾಗುತ್ತಿದೆ. ರೈತರು ಕೃಷಿ ಮಾಡುವಾಗ ಎದುರಿಸುವ ಹವಾಮಾನ ವೈಪರೀತ್ಯಗಳು, ಕೊಳೆ ರೋಗ ಹಾಗೂ ಹಳದಿ ಎಲೆ ರೋಗಗಳ ನಡುವೆಯೂ ಉತ್ತಮ ಇಳುವರಿ ಪಡೆದು ಮಾರುಕಟ್ಟೆಗೆ ತರುತ್ತಾರೆ. ಆದರೆ ಸೂಕ್ತ ಮಾರುಕಟ್ಟೆ ಮಾಹಿತಿ ಕೊರತೆಯಿಂದ ಕೆಲವು ಬಾರಿ ಮಧ್ಯವರ್ತಿಗಳ ಪಾಲಾಗುತ್ತದೆ. ಇದಕ್ಕಾಗಿ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನೆಲ್ ನೇರವಾಗಿ ಎಪಿಎಂಸಿ ಮಾರುಕಟ್ಟೆಗಳ ಅಧಿಕೃತ ದರಗಳನ್ನು ಒದಗಿಸುತ್ತಿದೆ. ಪ್ರಸ್ತುತ ಮಾರುಕಟ್ಟೆಯಲ್ಲಿ ಧಾರಣೆಗಳು ಸ್ಥಿರವಾಗಿದ್ದು, ರೈತರು ತಮಗೆ ಲಾಭದಾಯಕ ಎನಿಸುವ ದರ ಬಂದಾಗ ಮಾತ್ರ ಮಾರಾಟ ಮಾಡುವುದು ಸೂಕ್ತ. ನಿಮ್ಮ ಬೆಂಬಲ ನಮಗೆ ಸದಾ ಮುಖ್ಯ. ಆದ್ದರಿಂದ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಇನ್ನು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಶಿವಮೊಗ್ಗ ಮಾರುಕಟ್ಟೆಯು ಕರ್ನಾಟಕದ ರಾಜ್ಯದ ಅತ್ಯಂತ ದೊಡ್ಡ ಮತ್ತು ಪ್ರಮುಖ ಅಡಿಕೆ ವ್ಯಾಪಾರ ಕೇಂದ್ರವಾಗಿದ್ದು, ಇಲ್ಲಿನ ಮಾರುಕಟ್ಟೆ ದರ ಇಡೀ ರಾಜ್ಯದ ಅಡಿಕೆ ದರಗಳನ್ನೇ ದಿಕ್ಕನ್ನು ನಿರ್ಧರಿಸುತ್ತದೆ. ಇನ್ನು ಶಿವಮೊಗ್ಗ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಸ್ಸಾಂ ಮತ್ತು ಸರಕು ತಳಿಗೆಗೆ ಅತ್ಯಂತ ಹೆಚ್ಚಿನ ಬೇಡಿಕೆ ಇದೆ. ಈ ಭಾಗದಲ್ಲಿ ಹವಾಮಾನವು ಉತ್ತಮ ಗುಣಮಟ್ಟದ ಕೆಂಪು ಅಡಿಕೆ ಉತ್ಪಾದನೆ ಪೂರಕವಾಗಿದೆ. ಪ್ರಸ್ತುತ ದಿನಗಳಲ್ಲಿ ಗುಣಮಟ್ಟದ ಆಧಾರದ ಮೇಲೆ ಗರಿಷ್ಠ ಬೆಲೆಗಳನ್ನು ದಾಖಲಾಗುತ್ತದೆ. ಇನ್ನು ರಾಶಿ ಅಡಿಕೆ ಬಂದು ಶಿವಮೊಗ್ಗದಲ್ಲಿ 52,799 ರೂಪಾಯಿ ಆಗಿದೆ. ಇನ್ನು ಬೆಟ್ಟೆ ಅಡಿಕೆ 59,099 ರೂಪಾಯಿ ಆಗಿದೆ. ಗೊರಬಲು 38,779 ರೂಪಾಯಿ ಆಗಿದೆ. ಹೊಸ ಅಡಿಕೆ 77,779 ರೂಪಾಯಿ ಆಗಿದೆ. ಸರಕು ಅಡಿಕೆ 88,509 ರೂಪಾಯಿ ಆಗಿದೆ. ಇನ್ನು ಸಾಗರ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಸಾಗರ ಮಾರುಕಟ್ಟೆಯು ಉತ್ತರ ಮಲೆನಾಡಿನ ಪ್ರಮುಖ ಅಡಿಕೆ ಸಂಗ್ರಹಣೆ ಕೇಂದ್ರವಾಗಿದ್ದು, ಇಲ್ಲಿ ಬಿಳಿ ಅಡಿಕೆ ಮತ್ತು ಸಿಪ್ಪೆಗೋಟು ತಳಿಗಳ ವ್ಯಾಪಾರ ಜೋರಾಗಿ ನಡೆಯುತ್ತದೆ. ಸಾಗರ ಪರಿಸರದ ರೈತರು ಸಾಂಪ್ರದಾಯಿಕ ಅಡಿಕೆ ಸಂಸ್ಕರಿಸುವಲ್ಲಿ ನಿಪುಣರು. ಇಲ್ಲಿನ ಮಾರುಕಟ್ಟೆಗೆ ಬರುವ ಚಾಳಿ ಅಡಿಕೆ ಉತ್ತರ ಭಾರತದ ವ್ಯಾಪಾರಿಗಳಿಂದ ಭಾರಿ ಪೈಪೋಟಿ ಇರುತ್ತದೆ. ಸಿಪ್ಪೆಗೋಟು ದರವು ಇತ್ತೀಚಿನ ವಾರಗಳಲ್ಲಿ ಸ್ವಲ್ಪ ಏರಿಕೆ ಕಂಡಿದೆ. ಇನ್ನು ನ್ಯೂ ರಾಶಿ ಅಡಿಕೆ ಬಂದು 52,669 ರೂಪಾಯಿ ಆಗಿದೆ. ಚಾಳಿ ಅಡಿಕೆ 40,699 ರೂಪಾಯಿ ಆಗಿದೆ. ಸಿಪ್ಪೆಗೋಟು 21,189 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 28,000 ರೂಪಾಯಿ ಆಗಿದೆ. ತಟ್ಟೆ ಬೆಟ್ಟೆ 45,000 ರೂಪಾಯಿ ಆಗಿದೆ. ಇನ್ನು ಚನ್ನಗಿರಿ ಮಾರುಕಟ್ಟೆಯಲ್ಲಿ ನೋಡುವುದಾದರೆ, ಚನ್ನಗಿರಿ ಮಾರುಕಟ್ಟೆಯನ್ನು ಅಡಿಕೆ ನಾಡು ಎಂದೇ ಕರೆಯಲಾಗುತ್ತದೆ. ಇಲ್ಲಿ ಕೇವಲ ರಾಶಿ ಮತ್ತು ಬೆಟ್ಟೆ ತಳಿಯ ಕೆಂಪಡಿಕೆ ಬೃಹತ್ ಪ್ರಮಾಣದಲ್ಲಿ ಮಾಡಲಾಗುತ್ತದೆ. ಚನ್ನಗಿರಿ ಭಾಗದ ಬಯಲು ಸೀಮೆಯ ನೀರಾವರಿ ಆಧಾರಿತ ಅಡಿಕೆ ತೋಟಗಳಿಂದ ಬರುವ ಉತ್ಪಾದನೆಗಳು ಗಾತ್ರದಲ್ಲಿ ದೊಡ್ಡದಾಗಿರುತ್ತದೆ. ಇಲ್ಲಿನ ವರ್ತಕರು ನೇರವಾಗಿ ಗುಜರಾತ್ ಮತ್ತು ದೆಹಲಿ ಮಾರುಕಟ್ಟೆಗಳಲ್ಲಿ ರಫ್ತು ಮಾಡುವುದರಿಂದ ರೈತರಿಗೆ ಸ್ಪರ್ಧಾತ್ಮಕ ಬೆಲೆ ಸಿಗುತ್ತದೆ. ಇನ್ನು ಚನ್ನಗಿರಿಯಲ್ಲಿ ರಾಶಿ ಅಡಿಕೆ ಬಂದು ಗರಿಷ್ಠ ಬೆಲೆ 51,999 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 55,000 ರೂಪಾಯಿ ಆಗಿದೆ. ಗೊರಬಲು 38,000 ರೂಪಾಯಿ ಆಗಿದೆ. ಹೊಸ ಅಡಿಕೆ 46,000 ರೂಪಾಯಿ ಆಗಿದೆ. ಇನ್ನು ಮಂಗಳೂರು ಮಾರುಕಟ್ಟೆಯ ಕರಾವಳಿ ತೀರದ ಪ್ರಮುಖ ಕೇಂದ್ರವಾಗಿದ್ದ ಕ್ಯಾಪ್ಕೋ ಸಂಸ್ಥೆಯ ಪ್ರಧಾನ ಕಚೇರಿ ಇರುವುದರಿಂದ ಇಲ್ಲಿನ ವಹಿವಾಟು ಅತ್ಯಂತ ವ್ಯವಸ್ಥಿತವಾಗಿದೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ಮಾರುಕಟ್ಟೆಯಲ್ಲಿ ಪ್ರಮುಖವಾಗಿ ಚಾಳಿ ದರ ನಿರ್ಧಾರವಾಗುತ್ತದೆ. ಹಳೆಯ ಚಾಳಿ ಅಡಿಕೆ ಮಾರುಕಟ್ಟೆಯಲ್ಲಿ ಸದಾ ಉತ್ತಮ ಪ್ರೀಮಿಯಂ ಬೆಲೆ ಇರುತ್ತದೆ. ಕ್ಯಾಪ್ಕೋ ಖರೀದಿ ಕೇಂದ್ರಗಳಲ್ಲಿ ರೈತರಿಗೆ ಕನಿಷ್ಠ ಬೆಂಬಲ ನೀಡುವಲ್ಲಿ ಸಹಕಾರಿಯಾಗಿವೆ. ಇನ್ನು ಮಂಗಳೂರಿನಲ್ಲಿ ಹೊಸ ಚಾಳಿ ಒಂದು 44,000 ರೂಪಾಯಿ ಆಗಿದೆ. ಹಳೆ ಚಾಳಿ 53,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 26,000 ರೂಪಾಯಿ ಆಗಿದೆ. ಇಡೀ ಅಡಿಕೆ 38,000 ರೂಪಾಯಿ ಆಗಿದೆ. ಸಿಪ್ಪೆಗೋಟು 20,000 ರೂಪಾಯಿ ಆಗಿದೆ. ಇನ್ನು ತುಮಕೂರು ಭಾಗದಲ್ಲಿ ನೋಡುವುದಾದರೆ, ತುಮಕೂರು ಮಾರುಕಟ್ಟೆಯು ಇತ್ತೀಚಿನ ವರ್ಷಗಳಲ್ಲಿ ಅಡಿಕೆ ವಿಸ್ತರಣೆ ಹೆಚ್ಚಿಸಿಕೊಂಡಿರುವ ಬಯಲುಸೀಮೆಯ ಪ್ರಮುಖ ವ್ಯಾಪಾರ ಕೊಂಡಿಯಾಗಿದೆ. ತುಮಕೂರು ಮತ್ತು ಚಿತ್ರದುರ್ಗ ಭಾಗದ ಅಡಿಕೆ ಮಾರುಕಟ್ಟೆಗಳು ವೇಗವಾಗಿ ಬೆಳೆಯುತ್ತಿವೆ. ಇಲ್ಲಿನ ಚೂರು ತಳಿಗೆ ವಿಶೇಷವಾದ ಮೌಲ್ಯವಿದ್ದು, ಉತ್ತಮ ಒಣಗಿದ ತಳಿಗೆ ವ್ಯಾಪಾರಿಗಳು ಹೆಚ್ಚಿನ ಬೆಲೆ ನೀಡಲು ಮುಖಾಮುಖಿಯಾಗುತ್ತಿದ್ದಾರೆ. ಇನ್ನು ರಾಶಿ ಅಡಿಕೆ ಬಂದು ತುಮಕೂರಿನಲ್ಲಿ 52,500 ರೂಪಾಯಿ ಆಗಿದೆ. ಚೂರು ಅಡಿಕೆ 55,700 ರೂಪಾಯಿ ಆಗಿದೆ.
ಬೆಟ್ಟೆ ಅಡಿಕೆ 53,000 ರೂಪಾಯಿ ಆಗಿದೆ. ಇನ್ನು ಗೊರಬಲು 36,000 ರೂಪಾಯಿ ಆಗಿದೆ. ಇತರ ತಳಿ ಬಂದು 54,800 ರೂಪಾಯಿ ಆಗಿದೆ. ಇನ್ನು ಶಿರಸಿ ಭಾಗದಲ್ಲಿ ನೋಡುವುದಾದರೆ ಶಿರಸಿ ಮಾರುಕಟ್ಟೆಯು TSS ಸಹಕಾರಿ ಸಂಘದ ಮೂಲಕ ಇಡೀ ದೇಶದಲ್ಲೇ ಅತ್ಯಂತ ಪಾರದರ್ಶಕ ಅಡಿಕೆ ಹರಾಜು ಪ್ರಕ್ರಿಯೆಯಾಗಿ ಹೆಸರಾಗಿದೆ. ಇಲ್ಲಿನ ಬಿಳಿ ಅಡಿಕೆ ಅತ್ಯಂತ ಉತ್ತಮ ದರ್ಜೆಯಾಗಿರುತ್ತದೆ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತೋಟಗಾರಿಕಾ ಬೆಳೆಗಳ ಪ್ರಮುಖ ತಾಣ. ಇಲ್ಲಿನ ಸಹಕಾರಿ ವ್ಯವಸ್ಥೆಯು ಮಧ್ಯವರ್ತಿಗಳ ಕಾಟವಿಲ್ಲದೆ ರೈತರಿಗೆ ನೇರ ಹಣ ಪಾವತಿ ಮಾಡುವುದರಿಂದ ರೈತರು ದೂರದ ಊರುಗಳಲ್ಲಿಯೂ ತಮ್ಮ ಉತ್ಪನ್ನವನ್ನು ಇಲ್ಲಿಗೆ ತರುತ್ತಾರೆ. ಇನ್ನು ಚಾಳಿ ಅಡಿಕೆ ಬಂದು 51,300 ರೂಪಾಯಿ ಆಗಿದೆ. ಬಿಳಿಗೋಡು 34,000 ರೂಪಾಯಿ ಆಗಿದೆ. ರಾಶಿ ಅಡಿಕೆ 48,000 ರೂಪಾಯಿ ಆಗಿದೆ. ಕೆಂಪು ಅಡಿಕೆ 52,000 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 29,500 ರೂಪಾಯಿ ಆಗಿದೆ. ಹೊಸನಗರ ಮಾರುಕಟ್ಟೆಯು ಪಶ್ಚಿಮ ಘಟ್ಟದ ತಪ್ಪಿನಲ್ಲಿದ್ದು ಇಲ್ಲಿನ ಅಡಿಕೆಯು ಅಧಿಕ ತೇವಾಂಶ ಮತ್ತು ಸಾಂಪ್ರದಾಯಿಕ ಹೊಗೆ ಒಣಗಿಸುವಿಕೆ ಅಂದರೆ ಸ್ಮೋಕ್ ಕರಿಂಗ್ ಪದ್ಧತಿಯಿಂದ ವಿಶಿಷ್ಟ ಗುಣ ಹೊಂದ ಇನ್ಫೀರಿಯರ್ ದರ್ಜೆಯಾಗಿರುವುದಿಲ್ಲ. ಹೊಸನಗರ ಮಾರುಕಟ್ಟೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಗುಣಮಟ್ಟದ ರಾಶಿ ಅಡಿ ತಳಿಗಳಿಗೆ ಉತ್ತಮ ಬೇಡಿಕೆ ಕಂಡುಬಂದಿದೆ. ಮಳೆಗಾಲದ ಸಮಯದಲ್ಲಿ ಇಲ್ಲಿಗೆ ಬರುವ ಅಡಿಕೆ ಪ್ರಮಾಣದ ಕಡಿಮೆ ಇರುವುದರಿಂದ ಬೆಲೆಯಲ್ಲಿ ತುಸು ಏರಿಕೆ ಕಂಡುಬರುವ ಸಾಧ್ಯತೆ ಇರುತ್ತದೆ. ನೆನಪಿರಲಿ, ಅಡಿಕೆ ಮಾರುಕಟ್ಟೆ ದರಗಳು ಪ್ರತಿದಿನದ. ಇನ್ನು ರಾಶಿ ಅಡಿ ಬಂದು ಹೊಸನಗರದಲ್ಲಿ 53,299 ರೂಪಾಯಿ ಆಗಿದೆ. ಗೊರಬಲು 40,279 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 56,000 ರೂಪಾಯಿ ಆಗಿದೆ. ಹಸ ಅಡಿಕೆ 72,000 ರೂಪಾಯಿ ಆಗಿದೆ. ಬಿಳಿ ಚಾಳಿ ಬಂದು 38,000 ರೂಪಾಯಿ ಆಗಿದೆ. ಇನ್ನು ಪುತ್ತೂರು ಭಾಗದಲ್ಲಿ ನೋಡುವುದಾದರೆ ಪುತ್ತೂರು ಮಾರುಕಟ್ಟೆಯು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಕೇಂದ್ರವಾಗಿದ್ದು ಇಲ್ಲಿ ಮುಖ್ಯವಾಗಿ ಕರಾವಳಿ ತಳಿಯದ ಬಿಳಿ ಅಡಿಕೆ, ಚಾಳಿ ಅಡಿಕೆ ಮತ್ತು ಹೊಸ ತಳಿಗಳಿಗೆ ವಹಿವಾಟು ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತದೆ. ಪುತ್ತೂರು APMC ಮಾರುಕಟ್ಟೆಯಲ್ಲಿ ಕ್ಯಾಪ್ಕೋ ಸಂಸ್ಥೆಯ ನೇರ ಖರೀದಿ ಕೇಂದ್ರಗಳಲ್ಲಿ ಸಕ್ರಿಯವಾಗಿರುವುದರಿಂದ ರೈತರಿಗೆ ನ್ಯಾಯಯುತ ಬೆಲೆ ಸಿಗುತ್ತಿದೆ. ಕರಾವಳಿ ಭಾಗದಲ್ಲಿ ಉತ್ತಮವಾಗಿ ಒಣಗಿಸಿ ಸಂಸ್ಕರಿಸಿದ ಹಳೆ ಚಾಳಿ ಅಡಿಕೆಗೆ ಮಾರುಕಟ್ಟೆಯಲ್ಲಿ ಸದಾ ಪ್ರೀಮಿಯಂ ದರ ಇರುತ್ತದೆ. ಪ್ರಸ್ತುತ ಹೊಸ ತಳಿಗಳಿಗೆ ಅವಕ ಹೆಚ್ಚಾಗಿದ್ದು ಬೆಳೆಯಲ್ಲಿ ಸದ್ಯದ ಮಟ್ಟಿಗೆ ಸ್ಥಿರತೆಯನ್ನು ಕಂಡು ಬರುತ್ತಿದೆ. ಹೊಸ ವೆರೈಟಿ ಬಂದು ಪುತ್ತೂರಿನಲ್ಲಿ 47,000 ರೂಪಾಯಿ ಆಗಿದೆ. ಹಳೆ ಚಾಳಿ 53,500 ರೂಪಾಯಿ ಆಗಿದೆ. ಕೋಕಾ ಅಡಿಕೆ 26,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 20,000 ರೂಪಾಯಿ ಆಗಿದೆ. ಇಡೀ ಅಡಿಕೆ 38,500 ರೂಪಾಯಿ ಆಗಿದೆ. ಇನ್ನು ತೀರ್ಥಹಳ್ಳಿ ಭಾಗದಲ್ಲಿ ನೋಡುವುದಾದರೆ ತೀರ್ಥಹಳ್ಳಿ ಮಾರುಕಟ್ಟೆಯು ಮಲೆನಾಡು ಭಾಗದ ಶ್ರೇಷ್ಠ ಗುಣಮಟ್ಟದ ಕೆಂಪು ಅಡಿಕೆ ರಾಶಿ ಮತ್ತು ಸರಕು ವ್ಯಾಪಾರಕ್ಕೆ ಇಡೀ ರಾಜ್ಯದಲ್ಲೇ ಪ್ರಸಿದ್ಧ ಪಡೆದಿದೆ. ಇಲ್ಲಿನ ತೇವಾಂಶ ಮುಕ್ತ ಸಾಂಪ್ರದಾಯಿಕ ಸಂಸ್ಕರಣೆಗೆ ದೇಶದಾದ್ಯಂತ ಭಾರಿ ಬೇಡಿಕೆ ಇದೆ. ತೀರ್ಥಹಳ್ಳಿ ಭಾಗದಲ್ಲಿ ಬೆಳೆಯುವ ಅಡಿಕೆಯನ್ನು ಅತ್ಯಂತ ಜಾಗರೂಕತೆಯಿಂದ ಬೇಯಿಸಿ ಒಣಗಿಸುತ್ತಿದೆ. ಈ ಕಾರಣದಿಂದ ಇಲ್ಲಿನ ಸರಕು ತಳಿಗೆ ಮಾರುಕಟ್ಟೆಯಲ್ಲಿ ಅತ್ಯಂತ ಗರಿಷ್ಠ ಬೆಲೆ ದಾಖಲಾಗುತ್ತದೆ. ಉತ್ತರ ಭಾರತದ ಪ್ರಮುಖ ಸುಪಾರಿ ತಯಾರಕರು ನೇರವಾಗಿ ತೀರ್ಥಹಳ್ಳಿ ವರ್ತಕರಿಂದ ಕಚ್ಚಾ ಮಾಲವನ್ನು ಖರೀದಿ ಮಾಡುತ್ತಾರೆ. ತೀರ್ಥಹಳ್ಳಿಯಲ್ಲಿ ಸರಕು ಅಡಿಕೆ ಬಂದು ಗರಿಷ್ಠ ಬೆಲೆ 82,300 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 52,699 ರೂಪಾಯಿ ಆಗಿದೆ. ರಾಶಿ ಅಡಿ ಬಂದು 49,209 ರೂಪಾಯಿ ಆಗಿದೆ. ಗೊರಬಲು 32,111 ರೂಪಾಯಿ ಆಗಿದೆ. ಹೊಸ ಅಡಿಕೆ 44,000 ರೂಪಾಯಿ ಆಗಿದೆ. ಇನ್ನು ದಾವಣಗೆರೆ ಭಾಗದಲ್ಲಿ ನೋಡುವುದಾದರೆ ದಾವಣಗೆರೆ ಮಾರುಕಟ್ಟೆಯು ಮಧ್ಯ ಕರ್ನಾಟಕದ ಪ್ರಮುಖ ವ್ಯಾಪಾರ ಕೊಂಡಿಯಾಗಿದ್ದು ಬಯಲು ಸೀಮೆ ಹಾಗೂ ನೀರಾವರಿ ಪ್ರದೇಶಗಳಿಂದ ಬರುವ ರಾಶಿ ಮತ್ತು ಚೂರು ತಳಿಗಳಿಗೆ ಬೃಹತ್ ವಹಿವಾಟಿಗೆ ನಡೆಯುತ್ತಿದೆ. ಇನ್ನು ದಾವಣಗೆರೆ ಜಿಲ್ಲೆಯಲ್ಲಿ ಚನ್ನಗಿರಿ ಮತ್ತು ಹೊನ್ನಾಳಿ ಭಾಗದ APMC ಉಪ ಕೇಂದ್ರಗಳಿಂದ ಇಲ್ಲಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಆವಕ ಬರುತ್ತದೆ. ಇಲ್ಲಿನ ಮಾರುಕಟ್ಟೆಯು ಅತ್ಯಂತ ಸ್ಪರ್ಧಾತ್ಮಕವಾಗಿದ್ದು ಇತ್ತೀಚಿನ ವಾರಗಳಲ್ಲಿ ರಾಶಿ ಅಡಿಕೆಯು ಸಹ ಸರಾಸರಿ ದರದಲ್ಲಿ ಗಣನೀಯ ಪ್ರಗತಿ ಕಂಡುಬಂದಿದೆ. ಸ್ಥಳೀಯ ವರ್ತಕರು ಮತ್ತು ರಫ್ತುದಾರರ ನಡುವಿನ ಪೈಪೋಟಿ ಜೋರಾಗಿದ್ದು ರೈತರಿಗೆ ಲಾಭ ತಂದುಕೊಡುತ್ತಿದೆ. ಇನ್ನು ರಾಶಿ ಅಡಿಕೆ ಬಂದು ದಾವಣಗೆರೆಯಲ್ಲಿ 53,266 ರೂಪಾಯಿ ಆಗಿದೆ. ಚೂರು ಅಡಿಕೆ 17,500 ರೂಪಾಯಿ ಆಗಿದೆ. ಸಿಪ್ಪೆಗೋಟು 13,000 ರೂಪಾಯಿ ಆಗಿದೆ. ಹೊಸ ಅಡಿಕೆ 44,500 ರೂಪಾಯಿ ಆಗಿದೆ. ಬೆಟ್ಟೆ ಅಡಿಕೆ 51,000 ರೂಪಾಯಿ ಆಗಿದೆ. ಮಾರುಕಟ್ಟೆಯ ಧಾರಣೆಗಳ ಪ್ರತಿದಿನ ಮತ್ತು ಅದರ ಬೇಡಿಕೆ ಅನುಗುಣವಾಗಿ ಬದಲಾಗುತ್ತಿರುತ್ತದೆ. ನಿಖರವಾದ ದರಗಳನ್ನು ಪ್ರತಿದಿನ ಬೆಳಿಗ್ಗೆ ತಿಳಿಯಲು ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ರೈತ ಬಾಂಧವರೇ, ಮರೆಯದೆ ಈಗಲೇ ನಮ್ಮ ಮಾರ್ಕೆಟ್ ಏಂಜಲ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಶೇರ್ ಮಾಡಿ. ಧನ್ಯವಾದಗಳು.